ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಕೀ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಗ್ರೇಡ್ 1, ಗ್ರೇಡ್ 2 ಮತ್ತು ಲೆಕ್ಕ ಸಹಾಯಕರು ಈ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಕೆಪಿಎಸ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂಬಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಜಿಲ್ಲಾವಾರು ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟೆಷ್ಟು ಕಾರ್ಯದರ್ಶಿ ಗ್ರೇಡ್ 1 ಹುದ್ದೆಗಳು, ಗ್ರೇಡ್ 2 ಹುದ್ದೆಗಳು ಮತ್ತು ಲೆಕ್ಕ ಸಹಾಯಕರ ಹುದ್ದೆಗಳು ಖಾಲಿ ಇವೆ ಎಂಬಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗ್ರೇಡ್ 1 ರಾಯಚೂರು ಜಿಲ್ಲೆ HK ರೀಜನ್ಗೆ ಸಂಬಂಧಪಟ್ಟಂತೆ 23 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಸೊ 23 ಹುದ್ದೆಗಳನ್ನು KPSC ಫಿಲ್ ಮಾಡುತ್ತೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ HK ರೀಜನಿನ 5 ಹುದ್ದೆಗಳು, ಕಲಬುರಗಿ ಜಿಲ್ಲೆಯಲ್ಲಿ 16 ಹುದ್ದೆಗಳು, ಬಳ್ಳಾರಿ ಜಿಲ್ಲೆಯಲ್ಲಿ 7 ಹುದ್ದೆಗಳು, ಕೋಲಾರ ಜಿಲ್ಲೆಯಲ್ಲಿ 5 ಹುದ್ದೆಗಳು, ಮೈಸೂರಿನಲ್ಲಿ 10, ಮಂಡ್ಯದಲ್ಲಿ 8, ಕೊಡಗು ಜಿಲ್ಲೆಯಲ್ಲಿ 4 ಹುದ್ದೆಗಳು. ಅದೇ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ 1, ದಕ್ಷಿಣ ಕನ್ನಡದಲ್ಲಿ 5, ಯಾದಗಿರಿ ಜಿಲ್ಲೆಯಲ್ಲಿ 1 HK, ವಿಜಯನಗರದಲ್ಲಿ 12, ಬೀದರ್ನಲ್ಲಿ 13, ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 6, ಚಾಮರಾಜನಗರದಲ್ಲಿ 5, ವಿಜಯನಗರದಲ್ಲಿ RPC 4, ಯಾದಗಿರಿಯಲ್ಲಿ RPC 1, ರಾಯಚೂರಿನಲ್ಲಿ RPC 8 ಹುದ್ದೆಗಳು ಅಂದರೆ ನಾನ್ HK ಹುದ್ದೆಗಳು. ಇನ್ನು ಕೊಪ್ಪಳದಲ್ಲಿ 3 RPC, ಕಲಬುರಗಿಯಲ್ಲಿ 9, ಬೀದರ್ನಲ್ಲಿ 6, ಬಳ್ಳಾರಿಯಲ್ಲಿ 3, ವಿಜಯಪುರದಲ್ಲಿ 1 RPC ಹುದ್ದೆ. ಅದರ ಜೊತೆಗೆ ಉತ್ತರ ಕನ್ನಡದಲ್ಲಿ 5 RPC, ಹಾವೇರಿಯಲ್ಲಿ 1, ಗದಗದಲ್ಲಿ 4, ಧಾರವಾಡದಲ್ಲಿ 2 RPC ಹುದ್ದೆಗಳು ಮತ್ತು ಬೆಳಗಾವಿಯಲ್ಲಿ 16, ಬಾಗಲಕೋಟೆಯಲ್ಲಿ 4, ಚಿಕ್ಕಬಳ್ಳಾಪುರದಲ್ಲಿ 4, ರಾಮನಗರದಲ್ಲಿ 1, ಶಿವಮೊಗ್ಗದಲ್ಲಿ 9, ತುಮಕೂರಿನಲ್ಲಿ 5, ಚಿತ್ರದುರ್ಗದಲ್ಲಿ 5. ಇವೆಲ್ಲ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ. ಇನ್ನು ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ನೋಡೋದಾದ್ರೆ ವಿಜಯನಗರ 9, ಕೊಪ್ಪಳ 1 HK ರೀಜನ್ ಹುದ್ದೆಗಳು. ಇನ್ನು ರಾಯಚೂರು 3, ಕಲಬುರಗಿ 3, ಬಳ್ಳಾರಿ 7, ಕೊಪ್ಪಳ 6, ಉಡುಪಿ 10, ಕೊಡಗು 4, ಕಲಬುರಗಿ 1. ಇದು RPCಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ. ಇನ್ನು ದಕ್ಷಿಣ ಕನ್ನಡ 22, ಬಳ್ಳಾರಿ 2, ಚಿಕ್ಕಮಗಳೂರು 1 RPC ಹುದ್ದೆ. ಅದರ ಜೊತೆಗೆ ಉತ್ತರ ಕನ್ನಡದಲ್ಲಿ 1, ಹಾವೇರಿನಲ್ಲಿ 15, ಚಿಕ್ಕಬಳ್ಳಾಪುರ 2. ಸೊ ಇದೆಲ್ಲ ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತ ಮಾಹಿತಿ. ಇನ್ನು ಇಲ್ಲಿ ನೀವು ಬೇರೆ ಬೇರೆ ಇಲಾಖೆಯಿಂದ ನೇಮಕಾತಿಗಳಿಗೆ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿರೋದನ್ನು ಕೂಡ ನೋಡಬಹುದು. ಸೊ ಇದಾಗಿತ್ತು ಸ್ನೇಹಿತರೆ, ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ವಿವಿಧ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರತಕ್ಕಂಥ ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳ ಒಂದು ನೇಮಕಾತಿಯ ವಿವರಗಳು. ಸೊ ಈ ಒಂದು ಹುದ್ದೆಗಳನ್ನು KPSC ಮುಂದಿನ ದಿನಗಳಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಇನ್ SC ಕ್ಯಾಟಗರಿ ಅದು ಒಂದು ಇಂಪ್ಲಿಮೆಂಟ್ ಆದ ನಂತರವೇ ನಾವು ಮುಂದಿನ ನೇಮಕಾತಿ ಆದೇಶಗಳನ್ನು ಹೊರಡಿಸೋದು ಅಂತ ಸರ್ಕಾರವೇ ಹೇಳಿರೋದ್ರಿಂದ ಅದು ಇಂಪ್ಲಿಮೆಂಟ್ ಆದ ನಂತರವೇ KPSC ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.